ನಮಸ್ಕಾರ ವಕೀಲರೇ, ನನ್ನ ಪ್ರಕರಣ ಇನ್ನೂ ಮುಗಿದಿಲ್ಲ. ಹಲವು ವರ್ಷಗಳಿಂದ ಕೋರ್ಟ್ಗೆ ಬರುತ್ತಿದ್ದೇನೆ. ನಮಸ್ಕಾರ. ನಿಮ್ಮ ಪ್ರಕರಣ ಈಗ ಲೋಕ ಅದಾಲತ್ನಲ್ಲಿ ಇತ್ಯರ್ಥಪಡಿಸಿಕೊಳ್ಳುವ ಅವಕಾಶ ಇದೆ. ನೀವು ಒಪ್ಪಿದರೆ ಬೇಗನೆ ಪರಿಹಾರ ಸಿಗಬಹುದು. ಲೋಕ ಅದಾಲತ್ ಎಂದರೇನು ಸರ್? ಲೋಕ ಅದಾಲತ್ ಎಂದರೆ ಎರಡೂ ಪಕ್ಷಗಳು ಪರಸ್ಪರ ಒಪ್ಪಂದ ಮಾಡಿಕೊಂಡು ತಮ್ಮ ವಿವಾದವನ್ನು ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳುವ ವೇದಿಕೆ. ಇಲ್ಲಿ ಯಾರಿಗೂ ಸೋಲು ಗೆಲುವು ಇರುವುದಿಲ್ಲ. ಇಬ್ಬರಿಗೂ ಒಪ್ಪಿಗೆಯಾಗುವ ರೀತಿಯಲ್ಲಿ ಸಮಸ್ಯೆಯನ್ನು ಪರಿಹರಿಸಲಾಗುತ್ತದೆ. ಓ ಹೌದಾ, ಇದರಿಂದ ನನಗೆ ಏನು ಪ್ರಯೋಜನ? ಬಹಳ ಪ್ರಯೋಜನಗಳಿವೆ. ಪ್ರಕರಣ ಬೇಗ ಮುಗಿಯುತ್ತದೆ. ಸಮಯ ಮತ್ತು ಹಣ ಉಳಿತಾಯವಾಗುತ್ತದೆ. ಪದೇ ಪದೇ ಕೋರ್ಟ್ಗೆ ಬರಬೇಕಾಗುವುದಿಲ್ಲ. ಕುಟುಂಬ, ನೆರೆಹೊರೆಯವರು ಹಾಗೂ ಸಂಬಂಧಿಕರ ನಡುವಿನ ಬಾಂಧವ್ಯ ಉಳಿಯುತ್ತದೆ. ತೀರ್ಪಿಗಾಗಿ ವರ್ಷಗಳ ಕಾಲ ಕಾಯಬೇಕಾಗುವುದಿಲ್ಲ. ಲೋಕ ಅದಾಲತ್ನಲ್ಲಿ ಆಗುವ ತೀರ್ಮಾನಕ್ಕೆ ಕಾನೂನು ಮಾನ್ಯತೆ ಇದೆಯೇ? ಖಂಡಿತವಾಗಿಯೂ ಇದೆ. ಲೋಕ ಅದಾಲತ್ನಲ್ಲಿ ಆಗುವ ತೀರ್ಮಾನವು ನ್ಯಾಯಾಲಯದ ತೀರ್ಪಿನಷ್ಟೇ ಮಾನ್ಯತೆ ಹೊಂದಿರುತ್ತದೆ. ಎರಡೂ ಪಕ್ಷಗಳು ಅದನ್ನು ಪಾಲಿಸಬೇಕು. ನಾನು ಈಗಾಗಲೇ ನ್ಯಾಯಾಲಯ ಶುಲ್ಕವನ್ನು ಪಾವತಿಸಿದ್ದೇನೆ. ಅದು ಏನಾಗುತ್ತದೆ? ಪ್ರಕರಣ ಲೋಕ ಅದಾಲತ್ನಲ್ಲಿ ಇತ್ಯರ್ಥವಾದರೆ, ಕಾನೂನಿನ ಪ್ರಕಾರ ಪಾವತಿಸಿದ ನ್ಯಾಯಾಲಯ ಶುಲ್ಕವನ್ನು ಹಿಂದಿರುಗಿಸಿಕೊಳ್ಳುವ ಅವಕಾಶವೂ ಇರುತ್ತದೆ. ಯಾವ ಪ್ರಕರಣಗಳನ್ನು ಲೋಕ ಅದಾಲತ್ನಲ್ಲಿ ಇತ್ಯರ್ಥಪಡಿಸಬಹುದು? ಯಾವುದೇ ಸಿವಿಲ್ ಪ್ರಕರಣ, ಹಣಕಾಸಿನ ವ್ಯಾಜ್ಯಗಳು, ಬ್ಯಾಂಕ್ ಪ್ರಕರಣಗಳು, ಮೋಟಾರು ವಾಹನ ಅಪಘಾತ ಪರಿಹಾರ ಪ್ರಕರಣಗಳು, ಕುಟುಂಬ ಸಂಬಂಧಿತ ವಿವಾದಗಳು, ಚೆಕ್ ಬೌನ್ಸ್ ಪ್ರಕರಣಗಳು, ಹಾಗೂ ರಾಜಿ ಮಾಡಿಕೊಳ್ಳಬಹುದಾದ ಕ್ರಿಮಿನಲ್ ಪ್ರಕರಣಗಳನ್ನು ಲೋಕ ಅದಾಲತ್ನಲ್ಲಿ ಇತ್ಯರ್ಥಪಡಿಸಬಹುದು. ಎದುರಿನ ಪಕ್ಷ ಒಪ್ಪಿದರೆ ಮಾತ್ರ ಸಾಧ್ಯವೇ? ಹೌದು. ಲೋಕ ಅದಾಲತ್ನ ಮುಖ್ಯ ಉದ್ದೇಶ ರಾಜಿ ಮತ್ತು ಸೌಹಾರ್ದಯುತ ಪರಿಹಾರ. ಆದ್ದರಿಂದ ಎರಡೂ ಪಕ್ಷಗಳ ಒಪ್ಪಿಗೆ ಅಗತ್ಯ. ನಾನು ರಾಜಿ ಮಾಡಿಕೊಂಡರೆ ನನ್ನ ಹಕ್ಕುಗಳಿಗೆ ತೊಂದರೆ ಆಗುವುದಿಲ್ಲವೇ? ಇಲ್ಲ. ನಿಮ್ಮ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡೇ ಮಾತುಕತೆ ನಡೆಯುತ್ತದೆ. ನಿಮಗೆ ಒಪ್ಪಿಗೆಯಾದರೆ ಮಾತ್ರ ರಾಜಿ ಮಾಡಿಕೊಳ್ಳಬಹುದು. ಯಾರೂ ಬಲವಂತ ಮಾಡುವುದಿಲ್ಲ. ಸರ್, ಹಲವು ವರ್ಷಗಳಿಂದ ಈ ಪ್ರಕರಣದಿಂದ ಮಾನಸಿಕ ಒತ್ತಡ ಅನುಭವಿಸುತ್ತಿದ್ದೇನೆ. ಅದಕ್ಕಾಗಿಯೇ ಲೋಕ ಅದಾಲತ್ ಉತ್ತಮ ಅವಕಾಶ. ನ್ಯಾಯಾಲಯದ ಹೊರತಾಗಿ ಸೌಹಾರ್ದಯುತವಾಗಿ ಸಮಸ್ಯೆ ಬಗೆಹರಿದರೆ ಮನಸ್ಸಿಗೂ ನೆಮ್ಮದಿ ಸಿಗುತ್ತದೆ. ನಿಮ್ಮ ಮಾತು ಕೇಳಿದ ಮೇಲೆ ಲೋಕ ಅದಾಲತ್ನಲ್ಲಿ ಇತ್ಯರ್ಥಪಡಿಸಿಕೊಳ್ಳುವುದು ಒಳ್ಳೆಯದು ಅನ್ನಿಸುತ್ತಿದೆ. ತುಂಬಾ ಒಳ್ಳೆಯ ನಿರ್ಧಾರ. ನ್ಯಾಯಾಲಯದ ಹೋರಾಟಕ್ಕಿಂತ ಪರಸ್ಪರ ಸಮಜಾಯಿಷಿಯಿಂದ ಸಮಸ್ಯೆ ಬಗೆಹರಿಸುವುದು ಎಲ್ಲರಿಗೂ ಒಳಿತು. ಧನ್ಯವಾದಗಳು ಸರ್. ನಾನು ಲೋಕ ಅದಾಲತ್ನಲ್ಲಿ ಭಾಗವಹಿಸಲು ಸಿದ್ಧನಿದ್ದೇನೆ. ರಾಜಿಯಲ್ಲಿ ಸಂತೋಷ, ಸಮಾಧಾನದಲ್ಲಿ ಶಾಂತಿ ಎಂಬಂತೆ ಲೋಕ ಅದಾಲತ್ ಜನಸ್ನೇಹಿ ನ್ಯಾಯದ ಮಾರ್ಗವಾಗಿದೆ.